ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯೇ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರುಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಇವತ್ತು ನಾನು ನಿಮಗೆ ಮೊಸರನ್ನ ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡೀನಿ ರೀ. ಈಗ ಮೊಸರನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಈಗ ನೋಡ್ರಿ, ನಾನು ಮೊದಲ ಬಿಸಿ ಅನ್ನ ಮಾಡ್ಕೊಂಡೇನ್ರಿ. ಈಗ ಈ ಅನ್ನ ಏನು ಮಾಡ್ಕೊರಿ, ಸ್ವಲ್ಪ ತಣ್ಣಗಾಗಬೇಕ್ರಿ. ಇದು ಬಿಸಿ ಇದ್ದಾಗ ಮಾಡ್ಕೋಬಾರ್ದ್ರಿ. ಬಿಸಿ ಇದ್ದಾಗ ನಾವು ಮೊಸರು ಹಾಲು ಹಾಕಿದ್ರೆ ಅನ್ನ ಟೇಸ್ಟಿ ಆಗಂಗಿಲ್ಲ ರೀ. ಫುಲ್ ತಣ್ಣಗಾಗಬೇಕ್ರಿ. ಇದನ್ನ ತಣ್ಣಗೆ ಮಾಡ್ಕೊಂಬರ್ತೀನಿ ರೀ. ಈಗ ನೋಡ್ರಿ, ಈ ಅನ್ನನ ಈ ಪರಾತಿಗೆ ಹಾಕ್ತೀನಿ ರೀ. ಈಗ ಇದನ್ನೆಲ್ಲ ಪೂರ್ತಿ ಈ ಥರ ಹಾರಕ್ಕೆ ಬಿಡ್ತೀನಿ ನೋಡ್ರಿ. ತಣ್ಣಗಾದ್ಮೇಲೆ ಮೊಸರನ್ನ ಕಲಿಸಿದ್ರೆ ಮೊಸರನ್ನ ತುಂಬ ಟೇಸ್ಟಿ ಅನಿಸ್ತದೆ ರೀ. ಒಂದಿನ 2 ದಿನ ಇಟ್ಟರು ಏನೂ ಆಗಂಗಿಲ್ಲ ನೋಡ್ರಿ. ಇಲ್ಲಾಂದ್ರೆ ಬಿಸಿದ್ರಾಗ ಹಾಕಿದ್ರೆ ಹುಳಿ ಆಗಿಬಿಡ್ತದೆ ರೀ ಭಾಳ. ಈಗ ಇದನ್ನು ಹಾರಾಕಿ ಬಿಡ್ತೀನಿ ನೋಡ್ರಿ. ಈಗ ನೋಡ್ರಿ, ಎಲ್ಲ ಹಾಕಿನ್ರಿ ಕುಕ್ಕರ್ನಲ್ಲಿ ಅನ್ನ. ಇದಕ್ಕೆ ಈ ಥರ ಇದನ್ನ ತಣ್ಣಗೆ ಮಾಡ್ಕೊಳಕತ್ತೀನಿ ನೋಡ್ರಿ. ಆದರೂ ಒಂದು 5 ನಿಮಿಷ ಇಡ್ತೀನಿ ರೀ. ಇದು ಫುಲ್ ತಣ್ಣಗಾಗುತ್ತಲ್ಲ, ಇದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇದನ್ನು ಹಾಗೆ ಇಡ್ತೀನಿ ರೀ. ಈಗ ನೋಡ್ರಿ, ಇದಕ್ಕೆ ಹಾಕ್ಲಿಕ್ಕೆ ರೀ ಮೊದಲಿಗೆ ಮೊಸರು ತೊಗೊಂಡಿ ನೋಡ್ರಿ. ಇದು ಮೊಸರು ರೀ. ಈಗ ನೋಡ್ರಿ, ಇದು ಮೊಸರು ತೊಗೊಂಡಿನ್ರಿ. ನಾನು ಮೊಸರು ಸ್ವಲ್ಪ ತೊಗೊಂಡಿನ್ರಿ. ಯಾಕಂದ್ರೆ ನೀವು ಫಸ್ಟಿಗೆ ಮೊಸರು ಭಾಳ ಹಾಕಿ ಕಲಿಸಿದ್ರಿ ಅಂದ್ರೆ ರೀ, ಈಗ ನಾವೆಲ್ಲರೂ ಪ್ರವಾಸಕ್ಕೆ ಎಲ್ಲೇ ಹೋಗ್ರಿ, ಫಸ್ಟಿಗೆ ಟೇಸ್ಟಿ ಇರ್ತದೆ ರೀ. ಆಮೇಲೆ ಫುಲ್ ಹುಳಿ ಆಗಿಬಿಡ್ತಾರೆ. ಅದಕ್ಕೆ ಏನು ಬೇಕ್ರಿ, ಮೊಸರು ಸ್ವಲ್ಪ ಹಾಕ್ಬೇಕು ರೀ. ಹಾಲು ಹಾಕ್ಬೇಕು ನೋಡ್ರಿ. ಅಂದ್ರೆ ಕರೆಕ್ಟ್ ನಾವು ಊಟದ ಟೈಮಿಗೆ ಕರೆಕ್ಟ್ ಇರ್ತದೆ ರೀ ಮೊಸರನ್ನ. ಇಲ್ಲಾಂದ್ರೆ ಭಾಳ ಹುಳಿ ಆಗ್ತದೆ. ಅದಕ್ಕೆ ನಾನು ಮೊಸರು ಸ್ವಲ್ಪ ತೊಗೊಂಡಿನಿ ನೋಡ್ರಿ. ಹಾಗೆ ಬೆಳ್ಳುಳ್ಳಿ ತೊಗೊಂಡಿನಿ ರೀ. ಇದು ಹಸಿ ಅಲ್ಲ ರೀ. ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿನಿ ನೋಡ್ರಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಮೊಸರನ್ನ ತುಂಬ ಟೇಸ್ಟಿ ಆಗ್ತದೆ ರೀ. ಕೊತ್ತಂಬರಿ ತೊಗೊಂಡಿನಿ ರೀ. ಇದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ರೀ. ಉಪ್ಪು ಅನ್ನದಾಗ ಸ್ವಲ್ಪ ಹಾಕಿನಿ ರೀ. ಇಲ್ಲಿ ಒಂದು ಸ್ವಲ್ಪ ತೊಗೊಂಡಿನಿ ರೀ. ಮೇಲೆ ದಾಳಿಂಬೆ ಕಾಳು ತೊಗೊಂಡಿನಿ ನೋಡ್ರಿ. ಈಗ ಇದನ್ನೆಲ್ಲ ಅನ್ನಕ್ಕೆ ಹಾಕ್ತೀನಿ ನೋಡ್ರಿ. ಈಗ ಅನ್ನ ತಣ್ಣಗಿದ್ರಿ. ಈಗ ಒಂದೊಂದು ಹಾಕ್ತೀನಿ ನೋಡ್ರಿ. ಮೊದಲಿಗೆ ಮೊಸರು ಹಾಕ್ತೀನಿ ನೋಡ್ರಿ. ಈಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಹಾಕಿ ನೋಡ್ರಿ. ಈಗ ಹಸಿ ಎಲ್ಲ ಹಾಕ್ತೀನಿ ನೋಡ್ರಿ. ಈಗಿದು ಏಲಕ್ಕಿ ಪುಡಿ. ಈಗ ಇದನ್ನು ಉಪ್ಪು ಹಾಕ್ತೀನಿ ನೋಡ್ರಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡ್ರಿ. ಈಗ ದಾಳಿಂಬೆ ಕಾಳು ಹಾಕ್ತೀನಿ ರೀ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ಎಲ್ಲನೇ ಹಾಕೋತೀನಿ ನೋಡ್ರಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ನನಗೆ ಯಾಕೆ ಇದು ಉದ್ದಿ ಅನ್ಸೋದಕ್ಕೆ ಅದಕ್ಕೆ ರಾಡ್ಯತ್ವ ತಂದ್ರೆ ಹಾಲು ಹಾಕೋತೀನಿ ನೋಡ್ರಿ. ಸ್ವಲ್ಪ ಹಾಲು ಹಾಕಿದ್ರೇ ಮೊಸರನ್ನ ಬರೀ ಮೊಸರಿಂದ ಕಲಿಸಿದ್ರೆ ಭಾಳ ಹುಳಿ ಆಗ್ತದೆ ರೀ. ಈಗ ಎಲ್ಲನೂ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈ ಥರ ಚೆಂದಾಗಿ ಕಲಿಸ್ಕೋಬೇಕು ರೀ ಮೊಸರನ್ನ. ಸೂಪರ್ ನೋಡ್ರಿ. ಚೆಂದಾಗಿ ಕಲಿಸ್ತೀನಿ ನೋಡ್ರಿ. ಈ ಥರ ಕಲಿಸ್ಬೇಕ್ರಿ. ಈ ಥರ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಮಾಡಿದ್ರೆ ಭಾರಿ ಸೂಪರ್ ನೋಡ್ರಿ ಮೊಸರನ್ನ. ನೋಡ್ರಿ, ನಾನು ಈಗ ಇದನ್ನು ಗಟ್ಟಿ ಮಾಡ್ಕೊಂಡಿನಿ. ನೀವು ಎಷ್ಟು ಗಟ್ಟಿ ಆಗ್ಯದ ತಂದ್ಕೋಬೋದು ರೀ. ಯಾಕಂದ್ರೆ ನಾನು ಇದನ್ನು ಪ್ರವಾಸಕ್ಕೆ ಒಯ್ಲಿಕ್ಕೆ ಮಾಡಾಕತ್ತೀನಿ ರೀ. ನಾವು ಮನೆಯಲ್ಲೇ ತಿನ್ಬೇಕಾದ್ರೆ ಈ ಥರ ಜಾಸ್ತಿ ಮೊಸರು ಹಾಕ್ಕೊಂಡು ಮೆತ್ತ ಅಳಸು ಮಾಡ್ಕೋಬೋದು ರೀ. ಈಗ ನಾವು ಪ್ರವಾಸಕ್ಕೆ ಆ ಥರ ಮಾಡ್ಕೊಂಡು ಹೋದೇವಂದ್ರೆ ನಾವು ಅಲ್ಲಿ ಹೋಗೋ ಟೈಮ್ದಾಗ ತಿನ್ಬೇಕಾದ್ರೆ ಭಾಳ ಹುಳಿನೂ ಆಗಿರ್ತದೆ ರೀ. ಮೊಸರನ್ನ ನೀರು ಆಗಿರ್ತದೆ ರೀ. ಅದಕ್ಕೋಸ್ಕರ ಈ ಥರ ಗಟ್ಟಿನೇ ಮಾಡ್ಕೋಬೇಕು ನೋಡ್ರಿ. ನಾನು ಪ್ರವಾಸಕ್ಕೆ ಹೋಗಿ ಸಂಬಂಧ ಗಟ್ಟಿನೇ ಮಾಡಿ ನೋಡ್ರಿ. ಈಗ ಇದನ್ನು ಬೇರೆ ಒಂದು ಬೌಲಿಗೆ ಸರ್ವ್ ಮಾಡ್ತೀನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗಿದ್ರಿ ಮೊಸರನ್ನ. ಈಗ ನೋಡ್ರಿ, ಈ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ಪ್ಲೇಟಿಗೆ ಹಾಕ್ತೀನಿ ನೋಡ್ರಿ. ಸರ್ವ್ ಮಾಡ್ಕೋತಾರೆ. ಈಗ ಪ್ಲೇಟಿಗೆ ಮೊಸರನ್ನ ಹಾಕಿದ್ದೀನಿ ನೋಡ್ರಿ. ಈಗ ಇದಕ್ಕೆ ಉಪ್ಪಿನಕಾಯಿ ಹಚ್ತೀನಿ ನೋಡ್ರಿ. ಈ ಉಪ್ಪಿನಕಾಯಿನ ನೀವು ನೋಡಿ, ನಾನು ಮೊನ್ನೆ ಮಾಡ್ಕೊಂಡಿನಲ್ರಿ. ಈ ಥರ ಆಗಿದೆ ನೋಡ್ರಿ ಉಪ್ಪಿನಕಾಯಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಈಗ ಅದ್ರ ಜೊತೆಗೆ ಉಪ್ಪಿನಕಾಯಿ ಹಚ್ತೀನಿ ನೋಡ್ರಿ. ಸೈಡೀಸ್ ನೋಡ್ರಿ. ಈ ಥರ ಉಪ್ಪಿನಕಾಯಿ ಮೊಸರನ್ನ ಭಾರಿ ಸೂಪರ್ ನೋಡ್ರಿ. ನೋಡಿ, ಉಪ್ಪಿನಕಾಯಿ ಇದೇ ಥರ ಮೊಸರನ್ನ ಉಪ್ಪಿನಕಾಯಿ ಭಾರಿ ಸೂಪರ್ ಟೇಸ್ಟಿ ನೋಡ್ರಿ. ನೀವು ಈ ಥರ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಈ ಥರ ಗಟ್ಟಿ ಮೊಸರನ್ನೇ ಮಾಡ್ಕೊರಿ. ಭಾಳ ಜಾಸ್ತಿ ಮೊಸರು ಹಾಕಕ್ಕೆ ಹೋಗ್ಬೇಡ್ರಿ.
ಈ ಥರ ಆದ್ರೆ ಮೊಸರನ್ನ ಭಾರಿ ಟೇಸ್ಟಿ ನೋಡಿರಿ. ಅದ್ರ ಜೊತೆಗೆ ಉಪ್ಪಿನಕಾಯಿ ಆದ್ರೆ ಸೂಪರ್ ಅಂದ್ರೆ ಸೂಪರ್ ನೋಡಿರಿ. ಈ ಮೊಸರನ್ನ ವಿಡಿಯೋನ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈ ಮೊಸರನ್ನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ಎಲ್ಲರಿಗೂ.